ಕಿಲಾಡಿ ಕಂಡಕ್ಟರ್ಗಳು ಪ್ರಯಾಣಿಕರಿಗೆ ಟಿಕೆಟ್ ಕೊಡ್ತಾ ಇದ್ದ ಅವರು ಹಣವನ್ನ ಮಾತ್ರ ಜೇಬಿಗೆ ಇಳಿಸ್ತಾ ಇದ್ರು. ಟಿಕೆಟ್ ವಿತರಿಸೋಕೆ ಇದ್ದ UPI ಸ್ಕ್ಯಾನರ್ ಅನ್ನ ದುರ್ಬಳಕೆ ಮಾಡಿಕೊಳ್ತಿದ್ದವರು ಪ್ರಯಾಣಿಕರಿಂದ ನೇರವಾಗಿ ತಮ್ಮ ಖಾತೆಗೆ ಹಣ ಹಾಕಿಸ್ಕೊಳ್ತಾ ಇದ್ರು. BMTCಗೆ ಆ ಕಂಡಕ್ಟರ್ಗಳು ವಂಚನೆ ಮಾಡಿದ ಹೇಗೆ, ಕೊನೆಗೆ ಸಿಕ್ಕಿಬಿದ್ದಿದ್ದು ಹೇಗೆ, ಇಲ್ಲಿದೆ ಆ ಕುರಿತ ಸ್ಟೋರಿ. ಟಿಕೆಟ್ ಪ್ರಯಾಣಿಕರಿಗೆ, ಹಣ ಕಂಡಕ್ಟರ್ಗಳ ಖಾತೆಗೆ. BMTCಗೆ ಚಳ್ಳೆ ಹಣ್ಣು ತಿನ್ನಿಸಿದ್ರು, ಅನ್ನ ತಿಂದ ಮನೆಗೆ ಕನ್ನ ಹಾಕಿದ್ರು. ಹೌದು, ಬಸ್ ಚಾಲಕರು, ಕಂಡಕ್ಟರ್ಗಳು ಅಂದ್ರೆ ಶ್ರಮಜೀವಿಗಳು. ಹಗಲು ರಾತ್ರಿ ಅನ್ನದೆ ಕೆಲಸ ಮಾಡಿ ಜನರ ಸೇವೆ ಮಾಡೋರು. ವೇತನ ಏರಿಕೆ ಮತ್ತು ಇತರೆ ಸಮಸ್ಯೆಗಳಿದ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಜನರಿಗಾಗಿ ಕಷ್ಟಪಡ್ತಾಗಿರೋರು ಅವರು. ಈಗ ಅವರಲ್ಲಿ ಕೆಲವರು ಸರ್ಕಾರಕ್ಕೆ ಚಳ್ಳೆ ಹಣ್ಣು ತಿನ್ನಿಸೋಕೆ ಹೋಗಿ ಸಿಕ್ಕಿಬಿದ್ದಿದ್ದಾರೆ. ಹೌದು, ಶಕ್ತಿ ಯೋಜನೆ. ಇದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ. ಈ ಯೋಜನೆಯ ಲಾಭವನ್ನು ರಾಜ್ಯದ ಕೋಟ್ಯಾಂತರ ಹೆಣ್ಣು ಮಕ್ಕಳು ಪಡೆಯುತ್ತಿದ್ದಾರೆ. ಇದಕ್ಕೆ BMTCಯ ಕೆಲ ಕಿಲಾಡಿ ಕಂಡಕ್ಟರ್ಗಳು ಮಾತ್ರ ಅನ್ನ ತಿಂದ ಮನೆಗೆ ಕನ್ನ ಹಾಕುವ ಕೆಲಸ ಮಾಡಿ ನಿಗಮಕ್ಕೆ ಸೇರಬೇಕಿದ್ದ ಲಕ್ಷ ಲಕ್ಷ ಹಣವನ್ನು ತಮ್ಮ ಜೇಬಿಗೆ ಹಾಕಿಕೊಳ್ಳಲು ಮುಂದಾಗ್ತಿದ್ದಾರೆ. ಹೌದು, BMTCಯಲ್ಲಿ ಇಂಥದ್ದೊಂದು ಅಕ್ರಮ ನಡೆದಿದೆ. ಪ್ರಯಾಣಿಕರಿಗೆ ಟಿಕೆಟ್ ಕೊಡ್ತಾಗಿದ್ದ ಬಸ್ ಕಂಡಕ್ಟರ್ಗಳು ಪ್ರಯಾಣಿಕರು ಕೊಟ್ಟ ಹಣವನ್ನ ಜೇಬಿಗೆ ಇಳಿಸೋಕೆ ಮುಂದಾಗಿದ್ದಾರೆ. ಈಗಂತೂ ಎಲ್ಲಾ ಕಡೆ ಪ್ರಯಾಣಿಕರಿಗೆ ಟಿಕೆಟ್ ಕೊಡೋದಕ್ಕೆ UPI ಸ್ಕ್ಯಾನರ್ಗಳನ್ನ ಅಳವಡಿಸಲಾಗಿದೆ. ಕಂಡಕ್ಟರ್ಗಳು UPI QR ಕೋಡ್ಗಳನ್ನ ಇಟ್ಕೊಂಡಿದ್ದು ಆ QR ಕೋಡ್ಗಳ ಮೂಲಕ ಪ್ರಯಾಣಿಕರು ಟಿಕೆಟ್ ಹಣ ನೀಡೋ ವ್ಯವಸ್ಥೆ ಇದೆ. ಆದ್ರೆ ಈಗ ಅದೇ ವ್ಯವಸ್ಥೆಯನ್ನ ನಿರ್ವಾಹಕರು ದುರ್ಬಳಕೆ ಮಾಡಿಕೊಳ್ತಾಗಿದ್ದಾರೆ. ಇಷ್ಟೇ ಅಲ್ಲದೆ ಶಕ್ತಿ ಯೋಜನೆಯ ಟಿಕೆಟ್ಗಳನ್ನು ಬೇರೆ ರಾಜ್ಯದ ಮಹಿಳೆಯರಿಗೆ ನೀಡೋದ್ರ ಮೂಲಕ ಹಣ ಗಳಿಸಿ BMTCಗೆ ವಂಚಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಇಷ್ಟಕ್ಕೂ ಯಾವ್ಯಾವ ರೀತಿಯಲ್ಲಿ ಕಂಡಕ್ಟರ್ಗಳು ವಂಚಿಸ್ತಿದ್ರು ಗೊತ್ತಾ? ಇಲ್ಲಿದೆ ನೋಡಿ. ಇತ್ತೀಚೆಗೆ BMTCಯಲ್ಲಿ ಟಿಕೆಟ್ ನೀಡಲು UPI QR ಕೋಡ್ ಬಳಸಲಾಗ್ತಿದೆ. ಆದರೆ ನಿಗಮದ QR ಕೋಡ್ ಬಳಸದ ಕಂಡಕ್ಟರ್ಗಳು ತಮ್ಮದೇ ವೈಯಕ್ತಿಕ QR ಕೋಡ್ ನೀಡ್ತಾಗಿದ್ರು. ಈ ಮೂಲಕ ತಮ್ಮ ಖಾತೆಗೆ ಹಣವನ್ನ ಕಳಿಸಿಕೊಳ್ತಿದ್ರು. ಅಲ್ಲದೆ ಶಕ್ತಿ ಯೋಜನೆಯ ಫ್ರೀ ಟಿಕೆಟ್ ದುರ್ಬಳಕೆ ಮಾಡಿಕೊಳ್ತಿದ್ದ ಕಂಡಕ್ಟರ್ಗಳು ಹೊರ ರಾಜ್ಯದ ಮಹಿಳೆಯರಿಗೆ ಫ್ರೀ ಟಿಕೆಟ್ ಕೊಡ್ತಾಗಿದ್ರು. ಫ್ರೀ ಟಿಕೆಟ್ ಕೊಟ್ಟು ಹಣ ಪಡೀತಾಗಿದ್ದ ಕಂಡಕ್ಟರ್ಗಳು ಹೊರ ರಾಜ್ಯದವರಿಗೆ ಭಾಷೆ ಬಾರದೇ ಇರೋದನ್ನೇ ಕಂಡಕ್ಟರ್ಗಳು ಬಂಡವಾಳ ಮಾಡಿಕೊಳ್ತಾಗಿದ್ರು. ಈ ರೀತಿಯಾಗಿ ಸಾವಿರಾರು ರೂಪಾಯಿ ವಂಚನೆ ಮಾಡಿದ್ದರು ಕೆಲವು ಬಸ್ ಕಂಡಕ್ಟರ್ಗಳು. ಈಶಾನ್ಯ ವಲಯದ ಕಂಡಕ್ಟರ್ ಸುರೇಶ್ ಎಂಬಾತ 47,257 ರೂಪಾಯಿ ವರ್ಗಾಯಿಸಿಕೊಂಡಿರೋ ಆರೋಪವಿದೆ. ಅದೇ ಈಶಾನ್ಯ ವಲಯದ ಅಶ್ವಾಕ್ ಖಾನ್ 3,206 ರೂಪಾಯಿ ವಂಚಿಸಿರೋ ಆರೋಪವಿದೆ. ದಕ್ಷಿಣ ವಲಯದ ಮಂಚೇಗೌಡ 54,358 ರೂಪಾಯಿ ವರ್ಗಾಯಿಸಿಕೊಂಡಿರೋದು ಸಾಬೀತಾಗಿದೆ. BMTC ಕಂಡಕ್ಟರ್ಗಳು ತಮ್ಮ ಸ್ವಂತ ಖಾತೆಗೆ ಹಣ ವರ್ಗಾಯಿಸಿಕೊಂಡಿರೋದು ಗೊತ್ತಾಗಿದೆ. ಕೆಲವರು ಅಕೌಂಟ್ನಲ್ಲಿ 50,000 ರೂಪಾಯಿ UPI ಮಾಡಿಸಿಕೊಂಡಿರೋದು ಬಯಲಾಗಿದೆ. ಈಗಾಗಲೇ BMTC ಸೆಕ್ಯೂರಿಟಿ ಅಧಿಕಾರಿಗಳು ಈ ಬಗ್ಗೆ BMTC MD ಶಿವಕುಮಾರ್ ರವರಿಗೆ ವರದಿ ಸಲ್ಲಿಸಿದ್ದಾರೆ. ಇವರೆಲ್ಲ ಸಿಕ್ಕಾಕೊಂಡ ಮೇಲೆ BMTC ನಿಗಮ ಕೆಲವೊಂದು ಕ್ರಮ ಕೈಗೊಂಡಿದೆ. ಅಕ್ರಮ ಹೊರಬರುತ್ತಿದ್ದಂತೆ BMTC ಕ್ರಮ ತೆಗೆದುಕೊಂಡಿದೆ. ಡಿಪೋ ಮ್ಯಾನೇಜರ್ಗಳಿಗೆ BMTC ನಿರ್ದೇಶನ ನೀಡಿದೆ. UPI ಬಳಕೆ ಮಾನಿಟರ್ ಮಾಡಲು ಸಲಹೆ ನೀಡಿದೆ. ಆದಾಯ ಗಳಿಕೆಯ ಮೇಲೂ ಕಣ್ಣಿಡಲು ಸೂಚನೆ ನೀಡಿದೆ. ಅಕ್ರಮ ಎಸಗುವವರ ಮೇಲೆ ಕ್ರಮ ಕೈಗೊಳ್ಳೋದಾಗಿ ಎಚ್ಚರಿಕೆಯನ್ನು ಕೊಟ್ಟಿದೆ BMTC. ಖಾಸಗಿ QR ಕೋಡ್ ಬಳಸಿ ಹಣ ದುರ್ಬಳಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ BMTC MD ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಮೂವರು BMTC ಕಂಡಕ್ಟರ್ರಿಂದ ಅಕ್ರಮ ನಡೆದಿದೆ. ಮೂವರಿಂದ 1.5 ಲಕ್ಷ ಹಣ ದುರ್ಬಳಕೆ ಮಾಡಿಕೊಂಡಿರೋದು ದೃಢವಾಗಿದೆ. ಈಗಾಗಲೇ ಮೂವರನ್ನು ಅಮಾನತ್ತು ಮಾಡಲಾಗಿದೆ. ಈ ಕುರಿತು ಇಲಾಖೆ ತನಿಖೆ ಕೂಡ ನಡೆಸಲಾಗುತ್ತದೆ. ತನಿಖೆ ವರದಿ ಬಳಿಕ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ. ಒಂದು ವೇಳೆ ಈ ರೀತಿಯಲ್ಲಿ ಏನಾದರೂ ಅವರು ಇಶ್ಯೂ ಮಾಡಿದ್ರಲ್ಲಿ ನಾವು ಟೆಕ್ನಿಕಲಿನೂ ಕೂಡ ಕೆಲವೊಂದು ನಾವು ಚೇಂಜ್ ಮಾಡಬಹುದು. ಆ ರೀತಿಯಲ್ಲಿ ಟೆಕ್ನಿಕಲಿನೇ ಸಾರ್ಟ್ ಔಟ್ ಮಾಡಬಹುದು ಅಂದರೆ ಟೆಕ್ನಿಕಲಿ ಸಾರ್ಟ್ ಔಟ್ ಮಾಡ್ತೀವಿ. ಇಲ್ಲ ಮುಂದೆ ಬೇರೆ ಯಾವುದೇನೋ ಕ್ರಮ ತಗೋಬೇಕಾದ್ರೂ ಅದನ್ನು ತಗೊಳ್ತೀವಿ. ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ನಾವು ಸ್ಟ್ಯಾಟಿಕ್ QR ಕೋಡ್ಗಳನ್ನು ಬಳಸ್ತಾ ಇದ್ದೀವಿ. ಈಗ ಇನ್ನೊಂದು ಆದಷ್ಟು ಬೇಗನೆ ನಾವು ಟೆಕ್ನಾಲಜಿಯನ್ನು ಬದಲಾವಣೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಡೈನಮಿಕ್ QR ಕೋಡ್ ಆಗ್ತದೆ.
ಆವಾಗ ಏನಾಗ್ತದೆ ಅಂದರೆ ಯಾವುದು ಟಿಕೆಟ್ ಚಾರ್ಜ್ ಇರ್ತದೋ ಅದಕ್ಕೆ ತಕ್ಕಂಥ ಆಟೋಮೆಟಿಕ್ ಆಗಿ QR ಕೋಡ್ ನಮ್ಮದೇ ಆದಂಥ ಮಿಷನಲ್ಲಿ ಬಂದ್ಬಿಡ್ತದೆ. ಸೊ ನೀವು ಸ್ಕ್ಯಾನ್ ಮಾಡಿದರೆ ಅದು ಶಕ್ತಿ ಇದ್ದರೆ ಅದೇ ಸೇರುವಂಥ ಹಣ ಯಾವುದು ಡೆಬಿಟ್ ಮಾಡೋದಿಲ್ಲ. ಬೇರೆ ಯಾವುದೇನೋ ಇದ್ದರೆ ಅದಕ್ಕೆ ಎಷ್ಟು ಅಮೌಂಟ್ ಇರ್ತೋ ಆ ಸ್ಟೇಜಿಗೆ ತಕ್ಕಂತೆ ಅದೇ ಆಟೋಮೆಟಿಕಲಿ ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ತಕ್ಕಂತೆ ಬರ್ತದೆ. ಆಟೋಮೆಟಿಕಲಿ ನಿಮ್ಮಲ್ಲಿ ತೋರಿಸ್ಬಿಡ್ತದೆ ಇಷ್ಟು ರೂಪಾಯಿ ಡಿಡಕ್ಟ್ ಆಗ್ತಾ ಇದೆ ಅಂತ. ಆ ಟೆಕ್ನಾಲಜಿನೂ ಕೂಡ ಅಳವಡಿಸ್ತಾ ಇದೆ. ಒಟ್ಟಿನಲ್ಲಿ ಬಿಎಂಟಿಸಿಯಲ್ಲಿ ಅಕ್ರಮ ನಡೆಯುತ್ತಿದೆ. ಶಕ್ತಿ ಯೋಜನೆಯ ಟಿಕೆಟ್ಗಳನ್ನು ಹೊರ ರಾಜ್ಯದವರಿಗೆ ನೀಡುತ್ತಿರೋದು. ನಿಗಮದ ಸ್ಕ್ಯಾನರ್ಗಳನ್ನೇ ಕಿತ್ತು ತಮ್ಮ ಸ್ವಂತ UPI ಸ್ಕ್ಯಾನರ್ಗಳನ್ನ ನೀಡಿ ಹಣ ಹಾಕಿಸಿಕೊಳ್ಳುತ್ತಿರುವ ಕಂಡಕ್ಟರ್ಗಳ ವಿರುದ್ಧ ಬಿಎಂಟಿಸಿ ನಿಗಮ ಕಠಿಣ ಕ್ರಮ ಕೈಗೊಳ್ಳದಿದ್ದರೆ ಇವರಿಂದ ಮತ್ತಷ್ಟು ಕಂಡಕ್ಟರ್ಗಳು ಈ ದಾರಿ ಹಿಡಿಯೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅನ್ನೋದು 100% ಸತ್ಯ.